ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವು ದೇಶದಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದಿದೆ ಎಂದು ಎನ್ಕೆಎಫ್ ಪಬ್ಲಿಕ್ ಶಾಲೆಯ ಶಾಲಾಧ್ಯಕ್ಷ ಎನ್.ಕೆ. ಫರೀದ್ ರವರು ಹೇಳಿದರು. ಶನಿವಾರ ಬಕ್ರೀದ್ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಬಕ್ರೀದ್ ಹಬ್ಬದ ವಿಶೇಷತೆಯ ಬಗ್ಗೆ ಪತ್ರಕರ್ತರಿಗೆ ವಿವರ ನೀಡಿ ಅವರು ಮಾತನಾಡಿದರು. ಬಕ್ರೀದ್ ಹಬ್ಬ ಅಂದರೆ ತ್ಯಾಗ ಬಲಿದಾನಗಳ ಸಂಕೇತ. ತ್ಯಾಗ ಬಲಿದಾನದಿಂದ ಪಡ್ಕೊಂಡಂತಹ ಹಬ್ಬ ಇದು. ಇದರ ಪಾವಿತ್ರ್ಯತೆ ಹೇಗಿದೆ ಅಂತ ಹೇಳಿದರೆ, ಇಡೀ ಪ್ರಪಂಚದಲ್ಲಿರುವಂತಹ ಮುಸಲ್ಮಾನರೆಲ್ಲರಿಗೂ ಒಂದೇ ದಿನ ಹಬ್ಬ ಇದು. ಅದು ಯಾವಾಗ ಅಂತ ಹೇಳಿದರೆ, ಹಜ್ ಯಾತ್ರೆಗೆ ಹೋಗ್ತೀವಿ, ಅರಫಾತ್ ಅಂತ ಆಗುತ್ತೆ, ಅದರಲ್ಲಿ ಹಜ್ ಆಗುತ್ತೆ. ಅದಾದ ಮಾರನೇ ದಿನ ಇಲ್ಲಿ ನಾವು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬಹಳ ಅದ್ಧೂರಿಯಾಗಿ, ಬಹಳ ವಿಜೃಂಭಣೆಯಿಂದ, ಬಹಳ ಶಾಂತಿಯುತವಾಗಿ, ಬಹಳ ಪ್ರೀತಿ ಪರ್ವದಿಂದ ಸೇರಿದಂತಹ ಹಬ್ಬ ಇದು. ಈ ಹಬ್ಬದ ಸಂಕೇತನೇ ಬಲಿದಾನ. ಬಲಿದಾನ ಅಂತ ಹೇಳಿದರೆ ಏನು? ನಾವು ಹಜ್ ಯಾತ್ರೆಗೆ ಹೋದಾಗ 5 ದಿನ ನಮಗೆ ಕಠಿಣವಾದ ವ್ರತವಾಗುತ್ತೆ. ಅಲ್ಲಿ ಆ 5 ದಿನದಲ್ಲಿ ಒಂದೊಂದು ದಿನ ಒಂದೊಂದು ವಿಧ ಇರುತ್ತೆ. ಆವಾಗ ನಾವು ಆ ಸ್ಥಳಕ್ಕೆ ಹೋಗಿ 5 ದಿನ ನಾವು ಆಚರಣೆ ಮಾಡುವಾಗ ನಾವು ಈ ಗಡ್ಡದ ಕೂದಲಾಗಲಿ ಉಗುರಾಗಲಿ ಎಂಥದ್ದು ತೆಗೆಯೋ ಹಾಗಿಲ್ಲ. ಯಾರಿಗೂ ಎಂಥದ್ದು ತೊಂದರೆ ಕೊಡೋ ಹಾಗಿಲ್ಲ. ಒಂದು ಬಂದು ಕಚ್ಚಿದ್ರೂ ಸಹ ಅದನ್ನು ಹೊಡೆಯೋ ಹಾಗಿಲ್ಲ. ಸೊಳ್ಳೆ ಕಚ್ಚಿದ್ರೂ ಸಹ ಅದನ್ನು ಸಾಯಿಸೋ ಹಾಗಿಲ್ಲ. ಸಂಪೂರ್ಣವಾಗಿ ನಾವು ಭಕ್ತಿ ಪರ್ವದಿಂದ 5 ದಿನನ ಆಚರಣೆ ಮಾಡಬೇಕು. ಆವಾಗ ಅರಫಾತ್ ಅಂತ ಇರುತ್ತೆ. ಆ ಅರಫಾತ್ ದಿನ ನಾವು ಅದೊಂದು ಸೀಮಿತವಾದಂತಹ ಸ್ಥಳ ಇರುತ್ತೆ. ಅದು ನಮ್ಮ ಮೆಕ್ಕಾ ಪಟ್ಟಣದಲ್ಲಿದೆ, ಸೌದಿ ಅರೇಬಿಯಾದಲ್ಲಿ. ಅದ್ರ ಒಳಗಡೆ ಎಂಟ್ರಿ ಆಗಬೇಕು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಅದರ ಒಳಗಡೆ ಎಂಟ್ರಿ ಆದವರಿಗೆಲ್ಲ ಹಜ್ ಆಗಬೇಕು. ಅದಾದ ನಂತರ ನಮ್ಮ ಕರ್ತವ್ಯಗಳು ಮುಂದುವರಿಯುತ್ತೆ. ನಮ್ಮ ಪ್ರವಾದಿಗಳಲ್ಲಿ ಲಕ್ಷಾಂತರ ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಇಬ್ರಾಹಿಂ ಅಲೈಹಿಸ್ಸಲಾಮ್ ಅಂತ ಹೇಳಿ, ಅವ್ರ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಮ್ಗೆ ಅವರು ಬಲಿ ಕೊಡಬೇಕಾದ್ರೆ ಆ ಭಗವಂತ ಕೇಳಿದಾಗ, ನಿನಗೆ ಅತಿ ಪ್ರೀತಿಯಾದಂತಹ ವಸ್ತುವನ್ನು ಬಲಿ ಕೊಡು ಅಂತ ಹೇಳಿದಾಗ, ಕೊಡೋಕ್ಕೆ ಹೋದಾಗ ಆ ಬಲಿ ಬೇಡ, ಮಗನಿಗೆ ಬಲಿ ಕೊಡೋಕ್ಕೆ ತಯಾರಾದಂತಹ ಪ್ರವಾದಿಗಳ ಹತ್ರ ನಮ್ಮ ಒಂದು ಕುರಿಯನ್ನು ಬಲಿ ಕೊಡುವಂತಹ ಪದ್ಧತಿ ಇದೆ. ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಆ ಕುರಿಯನ್ನು ಬಲಿ ಕೊಟ್ಟು ಎಲ್ಲರಿಗೂ ಆ ಮಾಂಸವನ್ನು ದಾನ ಮಾಡ್ತೀವಿ. ಆದರೆ ಅದನ್ನು ಯಾವುದೋ ದರ್ಗಾದ ಹತ್ರನೋ ಮಸೀದಿ ಹತ್ರನೋ ಎಲ್ಲೋ ತೊಗೊಂಡೋಗಿ ಮಾಡಬೇಕಾಗಿಲ್ಲ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮನೆಗಳಲ್ಲೇ ಅದನ್ನು ನಾವು ಮಾಡ್ತೀವಿ. ಅದು ವಿಶೇಷ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ರಂಜಾನ್ ಹಬ್ಬ ಸಹ ಹಾಗೆಯೇ. ರಂಜಾನ್ ಹಬ್ಬದಲ್ಲಿ ನಾವು ಏನು ಸಂಪಾದನೆ ಮಾಡಿರ್ತೀವಿ ಅದರ 2.5% ಹಣವನ್ನು ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಅಲ್ಲದೆ, ನಮ್ಮ ಇಸ್ಲಾಂ ಧರ್ಮದಲ್ಲಿರುವ ಹಾಗೆ ಆ 2.5% ಹಣವನ್ನು ತೆಗಿಬೇಕು. ನಮ್ಮ ಹತ್ರ ಇರುವಂತಹ ಒಡವೆ, ವಸ್ತ್ರ, ನಮ್ಮ ಉಡುಗೆ ತೊಡುಗೆ ಬೇರೆ, ಅವ್ರ ಉಡುಗೆ ತೊಡುಗೆ ಬೇರೆ, ಅಂಥದ್ದು ಯಾವುದೂ ಇರಲ್ಲ. ಅಲಾರ್ ಯು ಕೋಲ್. ನಮ್ಮ ಪ್ರಾರ್ಥನೆಯಲ್ಲಿ ಅಥವಾ ನಮ್ಮ ಹಬ್ಬ ಆಚರಣೆಗಳಲ್ಲಿ ಆಲ್ ಆರ್ ಯು ಕೋಲ್. ಅವನು ಆಫ್ರಿಕಾದವನಿರಲಿ, ಅಮೇರಿಕಾದವನಿರಲಿ, ಫ್ರಾನ್ಸವನಿರಲಿ, ಜರ್ಮನ್ನವನಿರಲಿ, ಇಂಗ್ಲೆಂಡ್ನವನಿರಲಿ, ಭಾರತದವನಿರಲಿ, ಪಾಕಿಸ್ತಾನದವನಿರಲಿ, ಬಾಂಗ್ಲಾದೇಶದವನಿರಲಿ, ಎಲ್ಲರೂ ಆ ಗುರುಗಳ ಹಿಂದೆ ಅನುಯಾಯಿಗಳಾಗಿ ನಿಂತ್ಕೋಬೇಕು. ಅವರ ಪ್ರಾರ್ಥನೆಯಲ್ಲಿ ಇವರು ಒಂದೇ ಥರದ ಪ್ರಾರ್ಥನೆಯಲ್ಲಿ ಮಗ್ನರಾಗಿ ಪ್ರಾರ್ಥನೆಯನ್ನು ಮುಗಿಸ್ಬೇಕು. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಸುಮಾರು
ಇಸ್ಲಾಂ ಧರ್ಮದಲ್ಲಿ 7 ವರ್ಷ ಆಗೋದ್ರೆ ಈ ಸಂಪೂರ್ಣವಾದ ಪ್ರಾರ್ಥನೆಯನ್ನು ಕಲ್ತ್ಕೊಳ್ಬೇಕು, ಖುರಾನ್ ಗ್ರಂಥವನ್ನು ಕಲ್ತ್ಕೊಳ್ಬೇಕು, ನಮಾಜ್ ಮಾಡೋದನ್ನು ಕಲ್ತ್ಕೊಳ್ಬೇಕು. 7 ವರ್ಷದ ನಂತರ ತನ್ನ ಸ್ವಂತ ಅಕ್ಕ ತಂಗಿ ಇದ್ರೇನು ಅವರ ಜೊತೆ ಸಹ ಒಟ್ಟಾಗಿ ಮಲಗೋ ಹಾಗಿಲ್ಲ, ಸಪ್ರೇಟಾಗಿ ಮಲಗಬೇಕು, ಸಪ್ರೇಟಾಗಿ ಇರಬೇಕು. ಅದು ಏನು ನಾವು ಕೀಪ್ ಡಿಸ್ಟೆನ್ಸ್ ಅಂತೀವಿ, ಅದನ್ನು ಕಾಪಾಡಿಕೊಂಡು ಬರಬೇಕು. ಆಮೇಲೆ ನಮ್ಮ ಪ್ರಾರ್ಥನೆಯಲ್ಲಿ ಮಾತ್ರ ಈಗ 1 ಕೋಟಿ ಜನ ಇರಬಹುದು ಮೆಕ್ಕಾಪಟ್ಟಣದಲ್ಲಿ. ಆ ಮಸ್ಜಿದೆ ಹರಮ್ಮಲ್ಲಿ ಒಬ್ಬ ಗುರುಗಳು ಏನು ನಮಾಜ್ ಮಾಡಿಸ್ತಾರೆ ಅದರ ಹಿಂದೆನೇ ಎಲ್ಲರೂ ಮಾಡಬೇಕು ಹೊರತು ಅವರೊಂಥರ ಮಾಡ್ತಾರೆ, ಇನ್ನೊಬ್ರು ಒಂಥರ ಮಾಡ್ತಾರೆ, ಇನ್ನೊಬ್ರು ಒಂಥರ ಮಾಡ್ತಾರೆ, ಇನ್ನೊಬ್ಬ ಗುರುಗಳು ಬಂದ್ಬಿಟ್ರು, ಇನ್ನೊಬ್ಬ ಗುರುಗಳು ಬಂದರು, ಅಂಥದ್ದು ಯಾವುದು ನಡೆಯಲ್ಲ. ಅದಕ್ಕೇ ಪವಿತ್ರವಾದ ರಂಜಾನ್, ಪವಿತ್ರವಾದ ಬಕ್ರೀದ್ ಹಬ್ಬ ಅಂತ ಹೇಳೋದು. ತ್ಯಾಗ ಬಲಿದಾನಗಳ ಸಂಕೇತವೇ ಬಕ್ರೀದ್ ಹಬ್ಬ. ಈ ಬಕ್ರೀದಲ್ಲಿ ಸಹ ಕುರಿಗಳ ವ್ಯಾಪಾರ ಏನೋ ವಿಶೇಷತೆ ಇದೆ ಅಂತ ಕೇಳಿದೆ. ಅದರಿಂದ ನಮ್ಮ ಭಾರತ ದೇಶದ ರೈತರಿಗೆ ಒಳ್ಳೆ ಲಾಭದಾಯಕವಾದಂತಹ ವ್ಯಾಪಾರ ಬಕ್ರೀದ್ ಹಬ್ಬದಲ್ಲಿ. ಏನು ಅಂದರೆ ವಿಶೇಷವಾಗಿ ಬಕ್ರೀದ್ ಹಬ್ಬಕ್ಕೆ ಅಂತಲೇ ಸಾಕ್ತಾರೆ. ನೋಡಿ, ಇಲ್ಲಿ ನನ್ನ ಭಾರತ ದೇಶದ ವೈಶಿಷ್ಟ್ಯತೆ ಏನಿದೆ, ನಮ್ಮ ಭಾರತ ದೇಶದ ವಿಶೇಷತೆ ಏನಿದೆ, ಅನೇಕತೆಯಲ್ಲಿ ಏಕತೆ ಏನಿದೆ ಅನ್ನೋದು ಇಲ್ಲ ಸಾರಿ ತೋರಿಸುತ್ತೆ. ಆ ರೈತರು ಹಿಂದೂ ಧರ್ಮೀಯರಾದರೂ ಏನು ಹೇಳ್ತಾರೆ, ಬಕ್ರೀದ್ ಹಬ್ಬಕ್ಕೆ ಸಾಕ್ತಾ ಇದ್ದೀವಿ ಅಂತಾರೆ. ಅಬ್ಬಾ, ಎಂಥ ಪುಣ್ಯವಂತರು ನಾವು. ಅವರು ಬಕ್ರೀದ್ ಹಬ್ಬಕ್ಕೆ ಅಂತಲೇ ಸಾಕಿ ನಮಗೆ ಆ ಕುರಿಗಳನ್ನು ಮಾರ್ತಾರೆ. ಆವಾಗ ಅದ್ರ ಬೆಲೆ ನಾವು ಕಟ್ಟಲಾಗಲ್ಲ. ಹಾಗಾಗಿ ಅವ್ರು ಎಷ್ಟು ಬೆಲೆ ಕೇಳ್ತಾರೆ ಅಷ್ಟು ಬೆಲೆನ ಕೊಟ್ಟು ಖರೀದಿ ಮಾಡ್ತೀವಿ. ಹಾಗಾಗಿ ಅವ್ರಿಗೂ ಒಳ್ಳೆ ಲಾಭದಾಯಕವಾದಂತಹ ವ್ಯಾಪಾರ. ಅವರು ಈಗ ನಿಗದಿತವಾದಂತಹ ವ್ಯಾಪಾರ ಯಾವುದು ಅಂದರೆ ಭತ್ತ, ಜೋಳ, ಇನ್ನೊಂದು ಎಲ್ಲದಕ್ಕೂ ಒಂದು ಸೀಮಿತವಾದಂತಹ ಬೆಲೆ ಕಟ್ಟಿರ್ತಾರೆ. ಆದರೆ ಕುರಿಗಳಿಗೆ ಹಾಗಲ್ಲ. ನನಗಿಷ್ಟ ಆಯ್ತಾ, ಒಳ್ಳೆ ಕುರಿ ಇತ್ತಾ, 70,000ಕ್ಕೂ ತೊಗೊಳ್ತೀನಿ, 1,00,000ಕ್ಕೂ ತೊಗೊಳ್ತೀನಿ, 50,000ಕ್ಕೂ ತೊಗೊಳ್ತೀನಿ. ಆದರೆ ಬಕ್ರೀದ್ ಅಲ್ಲದೆ ಬೇರೆ ದಿನಗಳಲ್ಲಿ ಅದೇ ಕುರಿಗಳು 20,000, 25,000, 30,000 ಅಷ್ಟರೊಳಗಡೆ ಮಾರಾಟ ಆಗುತ್ತೆ. ಹಾಗಾಗಿ ನನ್ನ ರೈತ ಬಾಂಧವರಿಗೆ ಬಹಳ ವಿಶೇಷವಾಗಿ ಆ ರೈತಾಪಿ ವರ್ಗದವರು ಇದ್ದಾರಲ್ಲ, ಅವರು ಖುಷಿಯಿಂದ ಇದು ಕುರ್ಬಾನಿಗೋಸ್ಕರವಾಗಿ, ಇದು ಬಕ್ರೀದ್ಗೋಸ್ಕರವಾಗಿ ಅಂತಾರಲ್ಲ, ಅವಾಗ ನಮ್ಮ ಮನಸ್ಸು ಸೂರೆ ಆಗುತ್ತೆ. ಭಾಳ ಒಳ್ಳೆಯ ವಿಷಯನ ಕೇಳಿದ್ರಿ ನೀವು ಸರ್. ಮತ್ತೊಂದು, ಈಗ ನೀವು ಬಕ್ರೀದ್ಗೆ ಮರಿ ಹೊಡಿತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಇವ್ರಿಗೆ ದಾನ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಮುಸಲ್ಮಾನ್ ಬಾಂಧವರು ಮಾತ್ರನಾ ಅಥವಾ ಇತರ ನಮ್ಮ ಹಿಂದೂ ಧರ್ಮದವ್ರಿಗೂ ಉಂಟು ಅಂತ? ನನ್ನ ಇಸ್ಲಾಂ ಧರ್ಮ ಸೀಮಿತವಾದ ಮುಸ್ಲಿಂ ಧರ್ಮೀಯರಿಗೆ ಮಾತ್ರ ಅಲ್ಲ. ಇಸ್ಲಾಂ ಧರ್ಮ ಮಾನವೀಯತ ಧರ್ಮ. ಸಕಲ ಜೀವ ಜಂತುಗಳಿಗೂ ಇದು ಆದರ್ಶವಾದಂತಹ ಧರ್ಮ. ಹಾಗಾಗಿ ಯಾರೇ ಬಂದರೂ ಅವರಿಗೆ ದಾನ ಮಾಡಬಹುದು. ಯಾರಿಗೆ ಮಾಂಸ ತಿಂದಿರಲ್ಲ, ನಮಗೆ ಮಾಂಸ ಬೇಕಾಗತ್ತೆ, ನಾವು ಕೊಂಡ್ಕೊಳ್ಳೋದಕ್ಕೆ ಅಶಕ್ತರು ಇರ್ತಾರೆ ಅಂತ ಹೇಳ್ತಾರೆ, ಅಂಥವರೆಲ್ಲ ಒಂದೊಂದು ಬ್ಯಾಗ್ ಹಿಡ್ಕೊಂಡು ಬರ್ತಾರೆ. ನಾಳೆ ನೋಡಿ ನೀವು ಗೊತ್ತಾಗುತ್ತೆ ಬಂದವರಿಗೆಲ್ಲ. ಇವಾಗ ನಾವು 2 ಕುರಿ ಕುಯ್ತೀವಿ, 3 ಕುರಿ ಕುಯ್ತೀವಿ, 4 ಕುರಿ ಕುಯ್ತೀವಿ. ನಮ್ಗೆ ಎಷ್ಟು ಬೇಕು ಮನೆಗೆ ಅಷ್ಟೇ ನಾವು ಯೂಸ್ ಮಾಡೋದು. ಬಾಕಿದೆಲ್ಲ ನನ್ನ ಸಂಬಂಧಿಕರಲ್ಲಿ ಯಾರ್ಯಾರು ಇರ್ತಾರೆ, ಬಡವರು ಬಲ್ಲಿದ್ರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹಂಚ್ತೀವಿ. ಮತ್ತು ವಿಶೇಷವಾಗಿ ಅದರಲ್ಲಿ 3 ಭಾಗ ಮಾಡ್ತೀವಿ. 3 ಭಾಗದಲ್ಲಿ 1 ಭಾಗ ನಮಗೆ, 1 ಭಾಗ ಸಂಬಂಧಿಕರಿಗೆ, 1 ಭಾಗ ಇತರರಿಗೆ. ಅಂದರೆ ಇತರರು ಅಂದರೆ ಎಲ್ಲರೂ ಸೇರಬಹುದು. ಅರೆ, ನಾನು ಆವಾಗಲೇ ಹೇಳಿದೆ, ವಿಶೇಷತೆ ಏನು ಅಂದರೆ ಅನೇಕತೆಯಲ್ಲಿ ಏಕತೆ. ಹಿಂದೂ ಧರ್ಮೀಯರು ಸಾಕಿದ್ದನ್ನು ನಾವು ತಗೊಂಡು ಕುಯ್ತೀವಿ, ನಾವು ಹಿಂದೂ ಧರ್ಮೀಯರಿಗೆ ಕೊಟ್ಟಿಲ್ಲ ಅಂದರೆ ಅದೆಂಥದ್ದು? ಧರ್ಮ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಧರ್ಮವಾಗಿ ನಡ್ಕೊಂಡಾಗನೆ. ಅದರಲ್ಲಿ ಜಾತಿ ಭೇದ ಯಾವುದು ಬರಲ್ಲ. ಮನುಕುಲ ಒಂದೇ, ಇಸ್ಲಾಂ ಧರ್ಮ ಒಂದೇ, ಅಲ್ಲಾಹ ಒಬ್ಬನೇ. ನನ್ನ ನಂಬಿಕೆ, ನನ್ನ ಇಸ್ಲಾಂ ಧರ್ಮದ ಆಚರಣೆ. ಥ್ಯಾಂಕ್ ಯು ಸರ್. ಲೆಕ್ಕ ಹಾಕಿ ಅದರಲ್ಲಿ 2.5% ತೆಗೆದು ಅದನ್ನು ಬಡವರಿಗೆ ದಾನವಾಗಿ ಕೊಡಬೇಕು. ಅದರಿಂದ ಬಡವರು ಸಹ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಹಬ್ಬವನ್ನು ಮಾಡಬಹುದು.
ಆಮೇಲೆ 1 ತಿಂಗಳು ಉಪವಾಸ ವ್ರತ ಇರುತ್ತೆ. ಆ ಉಪವಾಸ ವ್ರತದಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಒಬ್ಬ ಮನುಷ್ಯ ತನ್ನ ಹೊಟ್ಟೆಗೆ ಅನ್ನ ಆಹಾರ ಇಲ್ಲದೆ ಹೇಗೆ ಬಳಲ್ತಾನೆ ಅನ್ನೋದನ್ನು ಗೊತ್ತಾಗಬೇಕು. ಅನ್ನ ಆಹಾರ ಇಲ್ಲದೆ ಸಹ ಅವನು ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಶ್ರಮಜೀವಿಯಾಗಿರ್ತಾನೆ ಅವನು ಅನ್ನೋದನ್ನು ತೋರಿಸ್ಕೋಬೇಕು. ಮತ್ತು ಯಾರಿಗೂ ಕೆಡುಕು ಮಾಡೋಕ್ಕೆ ಹೋಗಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಹೇಳಬಾರ್ದು, ಬೈಗಳಗಳನ್ನು ಬಾಯಲ್ಲಿ ತರಬಾರ್ದು. ಮತ್ತು ನೀರಿನ ದಾಹ ಏನು ಅನ್ನೋದನ್ನು ಅರಿವಾಗಬೇಕು ಅಂತ ಹೇಳಿದರೆ, ನೀನು ಸ್ವತಃ ಉಪವಾಸವನ್ನು ಇಟ್ಟು ಅದು ನಿನ್ನ ಮೇಲೆ ಆಗುವಂತಹ ಪರಿಣಾಮನೇ ಇನ್ನೊಬ್ಬರ ಮೇಲೂ ಆಗತ್ತೆ. ಅವರಿಗೆ ದಾಹ ಅಂದಾಗ ನೀರು ಕೊಡಬೇಕು, ಹಸಿದಾಗ ಅನ್ನ ಕೊಡಬೇಕು, ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಡಬೇಕು ಅನ್ನೋದನ್ನು ತೋರಿಸುವಂತಹ ಹಬ್ಬ ರಂಜಾನ್ ಮತ್ತು ಬಕ್ರೀದ್. ಇದೆರಡೇ ಬಹಳ ಮುಖ್ಯವಾದ ಇಸ್ಲಾಂ ಧರ್ಮದಲ್ಲಿರುವಂಥ ಹಬ್ಬಗಳು. ಅದರಲ್ಲಿ ಇವಾಗ ನಾವೇನು ಮಾಡ್ತೀವಿ, ಏನೋ ನಮ್ಮ ನೀವುಗಳು ನೋಡಿರ್ತೀರಿ ಈ ಟಿ ವಿ ಮಾಧ್ಯಮಗಳಲ್ಲಿ, ಮತ್ತು ಈಗ ಏನು ಡಿಜಿಟಲ್ ಏನು ಪ್ರೋಗ್ರಾಮ್ಗಳಿದೆ ಅದರಲ್ಲಿ ತೋರಿಸ್ತಾ ಇರ್ತಾರೆ. ಆ ಹಜ್ಜಲ್ಲಿ ಏನು ಪ್ರದಕ್ಷಿಣೆ ಹಾಕ್ತಾರೆ 7 ಸುತ್ತು, ಮತ್ತು ನಮಾಜ್ ಮಾಡುವಾಗ ಒಬ್ಬ ಮಾತ್ರ ಗುರುಗಳಾಗಿರ್ತಾರೆ. ಆ ಗುರುಗಳ ಹಿಂದೆ ಯಾರಾದರೂ ನಿಂತ್ಕೊಳ್ಳಿ, ಭಿಕ್ಷುಕ ನಿಂತ್ಕೊಳ್ಳಿ, ಬಡವ ನಿಂತ್ಕೊಳ್ಳಿ, ನಮ್ಮ ಹತ್ರ ಕೂಲಿ ಕೆಲಸ ಮಾಡೋನು ನಿಂತ್ಕೊಳ್ಳಿ, ಅವನು ಮುಂದೆ ನಿಂತ್ಕೊಂಡ್ರೆ ನಾವು ಹಿಂದೆ ಬಂದರೆ ನಾವು ಹಿಂದೆನೇ ನಿಂತ್ಕೊಳ್ಬೇಕು. ಸ್ಪೆಷಲ್ ದರ್ಶನ ಇಲ್ಲ, ಸ್ಪೆಷಲ್ ಪ್ರಾರ್ಥನೆ ಇಲ್ಲ. ನಾವು ಮೂಲೆಯಲ್ಲಿ ಬಂದರೆ ಮೂಲೆಯಲ್ಲೇ ನಿಂತ್ಕೋಬೇಕು. ಅಲ್ಲಿ 1000 ಕೋಟಿ ಇಟ್ಟಿರೋರು, ಲಕ್ಷಾಂತರ ಕೋಟಿ ಇಟ್ಟಿರೋರು ಎಲ್ಲ ಬರ್ತಾರೆ. ಯಾವನು ಮುಂದೆ ಇರ್ತಾನೆ ಅವನು ಮುಂದೆ, ಯಾವನು ಹಿಂದೆ ಬರ್ತಾನೆ ಅವನು ಹಿಂದೆ. ಅವನು ಯಾವ ರಾಜನಾಗಿರಲಿ, ಅವನು ಯಾವ ಪ್ರಧಾನಮಂತ್ರಿಯಾಗಿರಲಿ ಅವನು ಹಿಂದೆ ನಿಂತ್ಕೊಳ್ತಾನೆ. ಹಾಗೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಗುರುಗಳು ಅಲ್ಲಾಹು ಅಕ್ಬರ್ ಅಂದರೆ ಎಲ್ಲರೂ ಆ ಶ್ಲೋಕವನ್ನು ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಗುರುಗಳ ಏನು ಶ್ಲೋಕವನ್ನು ಓದುತ್ತಾರೆ ಅವ್ರ ಹಿಂದೆನೇ ನಮಾಜ್ ಮಾಡಬೇಕಾಗುತ್ತೆ. ಆದರೆ ಅವರೊಂದು ಮಾಡ್ತಾ ಇದ್ದಾರೆ,